ಒಬ್ಬ ವ್ಯಕ್ತಿಯ ಮೇಲೆ ಅತ್ಯಾಚಾರ ಆದ್ರೆ, ಹಲ್ಲೆ ಆದ್ರೆ, ಕೊಲೆ ಆದ್ರೆ ಅದು ಒಂದಿಡೀ ರಾಜ್ಯವನ್ನೇ ಸ್ತಬ್ಧಗೊಳಿಸಬಹುದು. ವ್ಯಾಪಾರ ವಹಿವಾಟುಗಳನ್ನ ಸ್ಥಗಿತಗೊಳಿಸಬಹುದು, ಶಾಂತಿ ಕದಡಬಹುದು, ಹಿಂಸೆಗೆ ಕಾರಣವಾಗಬಹುದು. ಟಿವಿ ಚಾನೆಲ್ಗಳು ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ದಿನಗಟ್ಟಲೆ ಬೊಬ್ಬೆಗೆ, ಆಕ್ರೋಶಕ್ಕೆ ದಾರಿ ಆಗಬಹುದು. ಬಿಜೆಪಿ ಸಂಘ ಪರಿವಾರದಿಂದ ಸರಣಿ ಪ್ರತಿಭಟನೆಗಳು, ಬಂದ್, ಮೆರವಣಿಗೆ ಇತ್ಯಾದಿಗಳಿಗೆ ಕಾರಣ ಆಗಬಹುದು. ಆದ್ರೆ ಆ ವ್ಯಕ್ತಿಯ ಮೇಲೆ ಹಲ್ಲೆ, ದಾಳಿ, ಅತ್ಯಾಚಾರ ಮಾಡಿದವರು ಅಥವಾ ಕೊಲೆಯನ್ನೇ ಮಾಡಿದವರು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿರಬೇಕು. ಅದು ಆ ವ್ಯಕ್ತಿಯ ಮೇಲಾಗಿರುವ ಅನ್ಯಾಯ ನಿಜವಾಗಿಯೂ ಅನ್ಯಾಯ ಅಂತ ಒಪ್ಕೊಳ್ಳೋದಕ್ಕೆ ಮಾನದಂಡ. ಆದ್ರೆ ಅದೇ ಅನ್ಯಾಯ, ಅಕ್ರಮ, ಶೋಷಣೆ ಒಬ್ಬ ಅಲ್ಲ 17 ಮಂದಿ ಮೇಲಾಗಿದ್ರೆ ಆ 17 ಮಂದಿ ಅಮಾಯಕರು ತಾವು ಮಾಡದ ತಪ್ಪಿಗೆ ಪ್ರಾಣವನ್ನೇ ಕಳ್ಕೊಂಡಿದ್ರು ನಮ್ಮ ವ್ಯವಸ್ಥೆಗೆ, ಸರ್ಕಾರಗಳಿಗೆ, ಅದನ್ನ ನಡೆಸೋರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ನೋವಾಗೋದಿಲ್ಲ. ಅದು ಅವರನ್ನ ತಟ್ಟೋದೇ ಇಲ್ಲ. ಇದು ಯಾವುದೋ ಕುಗ್ರಾಮದಲ್ಲಿ ನಡೆದ ಘಟನೆ ಅಲ್ಲ. ದೇಶದ ಇನ್ಯಾವುದೇ ನಗರಕ್ಕಿಂತ ನಾವು ಶ್ರೇಷ್ಠ, ನಮ್ಮದು ಸತತ 8 ಬಾರಿ ಪ್ರಶಸ್ತಿ ಪಡೆದ ನಂಬರ್ 1 ಸ್ವಚ್ಛ ನಗರ ಅಂತ ಎದೆಯುಬ್ಬಿಸಿ ಹೇಳಿಕೊಳ್ಳುವ ಇಂಧೋರ್ನಲ್ಲಿ ನಡೆದ ಹತ್ಯಾಕಾಂಡ ಇದು. ಸ್ಮಾರ್ಟ್ ಸಿಟಿಯ ಹೊಳಪಿನ ಹಿಂದೆ ಬಡವರ ಬದುಕಿಗೆ ಮಹಾ ಕತ್ತಲೆ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. 17 ಮಂದಿ ವಿಷಕಾರಿ ನೀರು ಕುಡಿದು ಪ್ರಾಣ ಕಳ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟ ಸಚಿವ ರಾಜೀನಾಮೆ ಕೊಡೋದೂ ಇಲ್ಲ. ಆ ಸಚಿವನನ್ನ ಬಿಜೆಪಿ ಸರ್ಕಾರ ತಾನಾಗಿ ವಜಾ ಮಾಡೋದೂ ಇಲ್ಲ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಸಹಿತ ಯಾರೂ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವುದೂ ಇಲ್ಲ. ಸಂಬಂಧಪಟ್ಟ ಸಚಿವ ಕೈಲಾಶ್ ವಿಜಯವರ್ಗೀಯ ಅವರಿಗೆ ಕನಿಷ್ಠ ಪಶ್ಚಾತ್ತಾಪವೂ ಇಲ್ಲ. ಬದಲಿಗೆ ಇದು ಅಧಿಕಾರಿಗಳ 200% ತಪ್ಪು ಅಂತ ಹೇಳಿಕೆ ನೀಡಿ ತಮ್ಮ ನೈತಿಕ ಹೊಣೆಗಾರಿಕೆಯನ್ನ ಗಾಳಿಗೆ ತೂರಿ ಅಧಿಕಾರದಲ್ಲೇ ಅಂಟಿಕೊಂಡಿದ್ದಾರೆ. ಒಬ್ಬ ಸಚಿವರಿಗೆ ತಮ್ಮ ಇಲಾಖೆಯ ಮೇಲೆ ಹಿಡಿತ ಇಲ್ಲದೆ ಇದ್ರೆ ಅಧಿಕಾರಿಗಳು ತಪ್ಪು ಮಾಡುವಾಗ ಇವರು ನಿದ್ದೆ ಮಾಡ್ತಾ ಇದ್ರ? ಇದು ಆಕಸ್ಮಿಕ ಘಟನೆ ಅಲ್ಲ, ವ್ಯವಸ್ಥಿತ ನಿರ್ಲಕ್ಷ್ಯ. ಕಳೆದ ಅಕ್ಟೋಬರ್ ತಿಂಗಳಿನಿಂದಲೇ ನೀರು ಕೆಟ್ಟದಾಗಿದೆ ಅಂತ ಜನ ದೂರನ್ನ ನೀಡ್ತಾ ಇದ್ರು. ಸ್ವಚ್ಛತೆಯ ಭ್ರಮೆಯಲ್ಲಿದ್ದ ಅಧಿಕಾರಿಗಳು ಕಿವಿಗೆ ಹತ್ತಿ ಇಟ್ಕೊಂಡಿದ್ರು. ದುರಂತ ಸಂಭವಿಸಿದ ಮೇಲೂ ಮೇಯರ್ 10 ಸಾವು ಅಂತ ಅಂದ್ರೆ ಸರ್ಕಾರ ಹೈಕೋರ್ಟ್ನಲ್ಲಿ ಕೇವಲ 4 ಸಾವು ಅಂತ ಹೇಳಿ ಸತ್ಯವನ್ನೇ ಹೂತಾಕೋಕೆ ನೋಡ್ತಾ ಇದೆ. 17 ನಾಗರಿಕರು ನೀರು ಕುಡಿದು ಪ್ರಾಣ ಕಳ್ಕೊಂಡ್ರೆ ಇಡೀ ಸರ್ಕಾರವೇ ರಾಜೀನಾಮೆ ಕೊಡಬೇಕಿತ್ತು. ನಾಚಿಕೆಯಿಂದ ತಲೆ ತಗ್ಗಿಸಿ ಇಡೀ ರಾಜ್ಯದ ಎದುರು ಮುಖ್ಯಮಂತ್ರಿ ಕ್ಷಮೆಯಾಚನೆ ಮಾಡಿ ಅಧಿಕಾರವನ್ನ ಬಿಟ್ಟು ಹೋಗ್ಬೇಕಿತ್ತು. ಕನಿಷ್ಠ ಶುದ್ಧ ಕುಡಿಯೋ ನೀರು ಕೊಡುವ ಯೋಗ್ಯತೆಯೂ ನಮಗಿಲ್ಲವಾಗಿದೆ ಅಂತ ಒಪ್ಕೊಂಡು ಮನೆಗೆ ಹೋಗ್ಬೇಕಿತ್ತು. ಆದ್ರೆ ಬಿಜೆಪಿ ಸರ್ಕಾರವಿರುವ ಮಧ್ಯಪ್ರದೇಶದಲ್ಲಿ ಅದ್ಯಾವುದೂ ಆಗೋದಿಲ್ಲ. ಯಾಕಂದ್ರೆ ಆ 17 ಮಂದಿಯ ಸಾವಿಗೆ ಒಂದು ನಿರ್ದಿಷ್ಟ ಧರ್ಮದ, ಒಂದು ನಿರ್ದಿಷ್ಟ ಗಡ್ಡ ಟೋಪಿ ಧರಿಸುವ ಸಮುದಾಯದ ವ್ಯಕ್ತಿ ಕಾರಣ ಅಲ್ಲ. ಆ 17 ಅಮಾಯಕರ ಸಾವಿಗೆ ಕಾರಣ ಆಗಿರೋದು ಅಲ್ಲಿನ ಸರ್ಕಾರದೇ ವೈಫಲ್ಯ. ವಿಪರ್ಯಾಸ ಅಂದ್ರೆ ಈ ವಿಷಕಾರಿ ನೀರು ಸೇರಿಕೊಂಡಿದ್ದು ಒಂದು ಪೊಲೀಸ್ ಠಾಣೆಯ ಶೌಚಾಲಯದ ಅಡಿಯಲ್ಲಿ ಒಡೆದ ಪೈಪ್ನಿಂದ. ಇಲ್ಲಿ ವ್ಯವಸ್ಥೆಯೇ ಜನರ ಪ್ರಾಣ ತೆಗೆದಿದೆ. ಇದಕ್ಕೆ ಯಾವ ಜಿಹಾದ್ ಹೆಸರಿಡ್ತೀರಿ? ಇದಕ್ಕೆ ಆಡಳಿತದ ಅರಾಜಕತೆ ಅಂತ ಹೇಳ್ದೆ ಇನ್ನೇನ್ ಹೇಳಬೇಕು? ಜನರ ಪ್ರಾಣಕ್ಕೆ ಬೆಲೆ ಇಲ್ಲದ ಈ ವ್ಯವಸ್ಥೆ, ಈ ರಾಜಕೀಯ, ಇಂತಹ ಸರ್ಕಾರಗಳು ಯಾರಿಗಾದ್ರೂ ಬೇಕಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.